ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ತಂದಿರುವಂತಹ ಮನೆ ಮೈಸೂರು ಹೆಬ್ಬಾಳ್. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಹೆಬ್ಬಾಳಲ್ಲಿ ಇರುವಂತಹ ಮನೆ 30-40 1500 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಅಬೌಟ್ 14 ಇಯರ್ಸ್ ಓಲ್ಡ್ 2 ಬೆಡ್ರೂಮ್ ಮನೆ ಇಂಟ್ಯಾಕ್ಟ್ ಆಗಿದೆ. ಅಂದರೆ ಎಲ್ಲೂ ಸಹ ನಿಮಗೆ ಡ್ಯಾಮೇಜ್ ಆಗಲಿ, ಸೀಪೇಜ್ ಆಗಲಿ, ವಾಟರ್ ಲೀಕಿಂಗ್ ಆಗಲಿ ಇಲ್ಲದೇ ಇರುವಂತಹ ಮನೆ. ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಇದಿರೋದು ಮೈಸೂರು ಹೆಬ್ಬಾಳಲ್ಲಿ, ಮೈಸೂರು ಮಧ್ಯಭಾಗದಿಂದ ಅಬೌಟ್ ಈ ಲೊಕೇಶನ್ಗೆ ಅಬೌಟ್ 8ರಿಂದ 8.5 ಕಿಲೋಮೀಟರ್ ಆಗುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆ ನೋಡಿದ ತಕ್ಷಣ ಭಾಳಷ್ಟು ಜನ ಕೇಳೋದು, ಈ ಮನೆಯನ್ನು ನಾವು ಒಡೆದು ಹಾಕಬೇಕಂತ. ಖಂಡಿತವಾಗ್ಲೂ ಸ್ನೇಹಿತರೆ, ಒಡೆದು ಹಾಕುವಂತಹ ಮನೆ ಅಲ್ಲ. ಭಾಳ ಚೆನ್ನಾಗಿದೆ, ನೀಟಾಗಿ ಇವಾಗ ಇರುವಂಥವ್ರು ಸಹ ಭಾಳ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ ಮನೇನ. ಜಸ್ಟು ಗಿವ್ ಯು ಅ ಫೀಲ್ ಮನೆ ಸುತ್ತಮುತ್ತ ಹೇಗಿದೆ ಅಂತ. ಸೊ ಅದಕ್ಕೋಸ್ಕರ ಒಂದ್ಸರಿ ಮನೆ ತೋರಿಸೋದಲ್ಲದೆ ಮನೆ ಸುತ್ತಮುತ್ತ ಸಹ ನಾನು ನಿಮ್ಗೆ ಒಂದ್ಸರಿ ತೋರಿಸ್ತಾ ಇದ್ದೀನಿ. ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ, ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್, ಶಾಪಿಂಗ್ ಸೆಂಟರ್ ಎಲ್ಲ ಇರುವಂತಹ ಒಂದು 40 ವರ್ಷಕ್ಕೂ ಹಳೆಯ ಲೇಔಟ್ ಇದು. ಹೊಸ ಲೇಔಟ್ ಅಲ್ಲ. ಕೈಂಡ್ಲಿ ನೋಟ್ ದಿಸ್ ಪಾಯಿಂಟ್. ಇದು ಹೊಸ ಲೇಔಟ್ ಅಂತ ಕೇಳ್ತೀರ, ಅಲ್ಲ, ಭಾಳ ಹಳೆಯ ಲೇಔಟು. ಗೌರ್ಮೆಂಟಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆಯ ಒಳಗಿನ ವಿಡಿಯೋ ನಾನು ಮಾಡಿಲ್ಲ, ಫೋಟೋಗಳಿದೆ. ಈ ವಿಡಿಯೋ ಮುಗಿದ ತಕ್ಷಣ ನಿಮಗೆ ಆ ಮನೆಯ ಒಳಗಿನ ಫೋಟೋಗಳು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಮತ್ತು ಭಾಳ ಜನ ಈ ಮನೆ ಇದು ಅಂತ ಕೇಳಿದ ತಕ್ಷಣ ಮನೆ ಮೇಲೆ ಇವಾಗ ಹೇಗೋ ಇದೆ, ಆಯಿತು, ಇದ್ರ ಮೇಲೂ ನಾವು ಕಟ್ಕೋಬಹುದಾ ಅಂತ ಕೇಳ್ತಾರೆ. ಇದೆಲ್ಲವೂ ಲೋಡ್ ಬೇರಿಂಗ್ ವಾಲ್, ಪಿಲ್ಲರ್ಗಳಿರುವಂತಹ ಮನೆ. ಲೋಡ್ ಬೇರಿಂಗ್ ವಾಲು ಕೆಳಗೆ ಹೇಗೆ ಸ್ಟ್ರಕ್ಚರ್ ಇದೆಯೋ ಅದೇ ಥರ ಸ್ಟ್ರಕ್ಚರ್ನ ಮೇಲೂ ಸಹ ಕಂಟಿನ್ಯೂ ಮಾಡ್ಕೋಬಹುದು. ಇವತ್ತಿನ ತಂತ್ರಜ್ಞಾನದಲ್ಲಿ ಭಾಳಷ್ಟು ಹೊಸ ವಿಧಾನಗಳು ಬಂದಿದೆ ಮನೆ ಕಟ್ಕೊಳ್ಳಿಕ್ಕೆ. ಕೆಳಗಿರೋ ಹಳೆ ಮನೆನ ಮೇಲ್ಗಡೆ ಕಟ್ಟಲಿಕ್ಕೆ ನೀವು ಗೊತ್ತಿರುವಂತಹ ಇಂಜಿನಿಯರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಕ್ಲಿಯರಾಗಿ ನಿಮಗೆ ಇದರ ಐಡಿಯಾನ ಕೊಡ್ತಾರೆ. ಸೊ ದಿಸ್ ಇಸ್ ದ ಫ್ರಂಟ್ ಎಲಿವೇಶನ್ 30-40 ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ನೀವು ನೋಡ್ಬೋದು, ಹೊರಗಿಂದ ಮೆಟ್ಲ್ಗಳನ್ನ ಹಾಕಿದ್ದಾರೆ. ಈ ವಿಡಿಯೋ ಮುಗಿತಿದ್ದಂಗೆ ನಾನು ಒಳಗಿನ ಫೋಟೋಗಳನ್ನ ಇವಾಗ ತೋರಿಸ್ತೀನಿ ನೋಡಿ.